ಎಷ್ಟು ಹೇಳ್ತಾ ಇದೀನಪ್ಪ, ಬೆಳಗ್ಗೆಯಿಂದ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ. ಹೋಗಮ್ಮ, ಅವನ್ನೆಲ್ಲ ಕಟ್ಟಿ ಪಾಸ್ ಮಾಡ್ಕೊಂಡು ಮುಂದಕ್ಕೆ ಓದುವಂತೆ, ಓದು ಕಟ್ಟಿ ಪಾಸ್ ಮಾಡ್ಕೊ, ಒಂದು 4 ಅಕ್ಷರ ವಿದ್ಯೆ ಕಲಿಬೇಕಣಮ್ಮ, ಹೋಗಮ್ಮ ಅಂತ ಅಂದರೆ ನಾನು ಹೋಗಲ್ಲ ಹೋಗಲ್ಲ ಅಂತವಳೆ. ನೀನೇ ಹೇಳೋಗಪ್ಪ ಅವಳಿಗೆ. ಎಷ್ಟು ಹೇಳಿದ್ರು ಕೇಳಲ್ಲ. ಒಳ್ಳೆ ಮಾತಲ್ಲಿ ಹೇಳು. ಅಮ್ಮ ಏನು ಹೇಳ್ತು? ಕಾಲೇಜ್ಗೆ ಹೋಗ್ಬೇಕೋ ಬೇಡವಾ ಅಂತ ಹೇಳ್ತಾ? ನಾನು ಅತ್ತೆ ಏನು ಹೇಳ್ತಾರೆ ಇಬ್ರು? ಹೋಗ್ಲಿ ಕಣಮ್ಮ, ಕಳಿಸ್ರಿ. ಅವಳೇನೋ ಬೇಡ ಅಂತಾಳೆ, ನೀವಾದ್ರೂ ಹಂಗೆ ಅಂತೀರಲ್ಲ. ನೀವಾದ್ರೂ ಅರ್ಥ ಮಾಡ್ಕೊಳ್ರಿ, ಕಳಿಸ್ದಂಗೆ ಅದು ಹೆಂಗಿರ್ತೀರ? ಕಳಿಸ್ರಿ, ಬಿಡಬೇಡ್ರಿ, ಕಾಲೇಜಿಗೆ ಕಳಿಸ್ರಿ ಅಂತವ್ರೆ. ಕಟ್ಟಿ ಬರೆಸಿ ಕಳಿಸ್ರಮ್ಮ. ಅವಳು ಏನಾದರೂ ಓದಿ ಒಂದು ಕೆಲಸ ತಗೊಂಬ್ಲಿ ಅಂತಂದರೆ ಇಲ್ಲ ನಾನು ಹೋಗಲ್ಲ ಹೋಗಲ್ಲ ಅಂತವಳೆ ಹೇಳ್ತು. ಅತ್ತೆನೂ ಹೇಳ್ತು, ವರ್ಷಿತತ್ತೆ ಬಂದು ಹರ್ಷಿತತ್ತೆ ವರ್ಷಿತತ್ತೆ ಇಬ್ಬರು ಹೇಳಿದ್ರಪ್ಪ. ಯಾರು ಹೇಳಿದ್ರು ಕೇಳಂಗೆ ಇಲ್ಲ. ಅವರೆಲ್ಲ ಹೇಳಿದ್ರು, ಎಲ್ಲರೂ ಹೇಳಿದ್ರು ಕೇಳ್ದಿಲ್ದ ಅಂತವಳು. ಏನು ಮಾಡೋಣಪ್ಪ? ಹಿಂಗಾಗ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ ಹೇಳು? ಏನೋ ನಾವು ಹೇಳೋದಂತೆ ಹೇಳ್ತೀವಿ, ಆದರೆ ಅವಳು ಒಂಥರ ಮಾಡ್ತಾಳೆ. ಏನು ಮಾಡೋದು? ನೀನೇ ಹೇಳೋಗು. ಹೇಳೋಣದಲ್ಲೇ ಏನು ಹೇಳ್ತಾಳ ಅಂತ ಗೊತ್ತಾಗುತ್ತೆ. ಮನಸ್ಸು ಎಲ್ಲೋದ್ಲತ್ತೆ? ರೂಮ್ನಾಗಿರ್ಬೇಕೇನಮ್ಮ. ಯಾಕೆ? ಅಲ್ಲ ಕಣತ್ತೆ, ಹೋಗಲ್ಲ ಹೋಗಲ್ಲ ಅಂತವಳೆ. ಅವನ್ನ ಕಟ್ಟಿ ಪಾಸ್ ಮಾಡ್ಕೊಳಮ್ಮ ಅಂತಂದ್ರೂ ಅದಕ್ಕೂ ಇಲ್ಲ ಅಂತವಳೆ. ನನಗೆ ವಿದ್ಯೆನೇ ಇಲ್ಲ ಕಣಮ್ಮ, ನಾನು ಹೋಗೋಕ್ಕಾಗಲ್ಲ, ನಾನು ಹೋಗಲ್ಲ, ನನಗೆ ಓದೋದಕ್ಕೆ ಇಷ್ಟ ಇಲ್ಲ ಅಂತವಳೆ. ನಾವು ಓದು ಓದು ಅಂತ ನಾವು ಹೋಗೋದ್ಲಾಗ ಹುಡುಗರು ಹೆಂಗೋ ಬೆಸ್ಟಪ್ಪ. ಅವ್ರಿಗೂ ಇವಳ್ದೇ ನಮಗೆ ತಲೆನೋವು ಆಗ್ಬಿಟ್ಟಿರೋದು. ಏನು ಮಾಡೋಣ? ಇವಾಗಲೇ ಬಿಡಿಸಿದ್ರೆ ಇವಾಗ ಚಿಕ್ಕ ವಯಸ್ಸಿಗೆ ಏನಕ್ಕೆ ಮದುವೆ ಮಾಡೋಣಪ್ಪ ಅಂತ ಅನಿಸುತ್ತೆ. ಚಿಕ್ಕ ವಯಸ್ಸಿಗೆ ಮದುವೆ ಬೇಡ ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇನ್ನು ಓದಲಿ, ಚೆನ್ನಾಗಿ ಓದಿದ್ರೆ ಅಥವಾ ಮುಂದೆ ಚೆನ್ನಾಗಿರ್ತಾರಲ್ಲ ಅಂತೇಳಿ ನಾನು ಅವ್ರ ಅಪ್ಪಯ್ಯ ನೀನು ಮಾಮ ಎಲ್ಲರೂ ಆಸೆ ಪಡ್ತೀವಿ. ಆದ್ರೂ ಯಾಕೋ ಇದು ಕೇಳೋದೇ ಇಲ್ಲ ಈ ಹುಡುಗಿ. ಅದಕ್ಕೆ ನಾನು ಹೇಳೋಣ ಅಂತ. ಆಟ ಮಾಡ್ತಾರೆ, ನಾವು ಅವ್ರಿಗೆ ಸ್ವಲ್ಪ ಒಳ್ಳೆ ಮಾತಲ್ಲಿ ಹೇಳ್ಬೇಕು. ಇವಳು ಸ್ನೇಹ ಹಂಗಲ್ಲ ಒಂದೇ ಸತಿ ಕಿರ್ಚಾಡ್ಬಿಡ್ತಾಳೆ ಅವಳ ಮೇಲೆ. ಏ ಮನಸ ನೀನು ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಅಂತೇಳಿ ಕಿರ್ಚಾಡ್ಬಿಡ್ತಾಳೆ. ಕಿರ್ಚಾಡಬಾರ್ದು. ಯಾಕೆ ಕಿರ್ಚಾಡ್ಬೇಕು? ಕಿರ್ಚಾಡಿದ್ರೆ ಅವಳಿಗೆ ಹೆಂಗಾಗುತ್ತೆ? ಒಂಥರ ಮನಸ್ಸಿಗೆ ಬೇಜಾರಾದಂಗೆ ಆಗುತ್ತೆ. ಸ್ವಲ್ಪ ಅವಳಿಗೆ ಸಮಾಧಾನ ಮಾಡಿಬಿಟ್ಟು, ಇಲ್ಲೋಣಮ್ಮ ನಿನ್ನ ಒಳ್ಳೇದಕ್ಕೆ ಕೇಳ್ತಾ ಇರೋದು ನಾವು, ಸ್ವಲ್ಪ ಓದು ಹಂಗೆ ಹಿಂಗೆ ಅಂತ ಹೇಳ್ಬೇಕಲ್ವೇನಮ್ಮ? ಒಳ್ಳೆ ಮಾತಲ್ಲಿ ಹೇಳ್ಬೇಕು. ಈಗ ಯಾರಿಗೆ ಆಗಲಿ, ಆ ಹುಡುಗರಿಗೆ ಆಗಲಿ ಒಳ್ಳೆ ಮಾತಲ್ಲಿ ಹೇಳ್ಬೇಕು. ಅದಕ್ಕಿನ್ನೂ ಬುದ್ಧಿ ಸಾಲದ ಕಣಪ್ಪ, ಕೈ ಸಾಲದಿಲ್ಲ ದುಡ್ಗಿ. ಇನ್ನು ಬುದ್ಧಿ ಸ್ವಲ್ಪ ಅಷ್ಟೊಂದು ಮೆಚೂರ್ಡ್ ಆಗಿರಲ್ಲ. ಇನ್ನು ಒಂದು ಈಗ ಸೆಕೆಂಡ್ PUCಗೆ ಒಂದು 4-5 ಹೋಗವೆ. ಏನು ಮಾಡೋದು? SLCಗೂ ಅವಳು ಅಷ್ಟೇ ಮಾರ್ಕ್ಸ್ ತೆಗ್ದಿದ್ದು, ಕಡಿಮೆನೇ ಮಾರ್ಕ್ಸ್ ತೆಗ್ದಿದ್ದು. ಇವಾಗ ಸೆಕೆಂಡ್ PUCಗೆಲ್ಲ ಹೋಗಿದ್ದಾವೆ ಒಂದು 3-4. ಅವನ್ನೆಲ್ಲ ಕಟ್ಟಿ ಪಾಸ್ ಮಾಡ್ಕೊಳಮ್ಮ ಅಂತಂದರೆ ಮಾಡ್ಕೊಂಬಲ್ಲ ಅಂತವಳೆ. ಮಾಡ್ಕೊಂಡ್ರೆ ತಾನೇ ಡಿಗ್ರಿಗೆ ಏನಕನ ಹೋಗ್ಬೋದು, ಇಲ್ಲಾಂದ್ರೆ ಒಂದು ನರ್ಸಿಂಗ್ ಆದರೂ ಹೋಗ್ಬೋದು, ಏನಕ್ಕಾದ್ರೂ ಸೇರ್ಬೋದು. ನಾನು ಅದೇ ಕಣತೆ ಹೇಳ್ತಾ ಇರೋದು. ಈಗ ಸೆಕೆಂಡ್ PUನಾಗ ಹಿಂಗೆ ಹೋಗಿದ್ದಾವಲ್ಲ, ಕಟ್ಟಿ ಪಾಸ್ ಮಾಡ್ಕೊಳಮ್ಮ, ಡಿಗ್ರಿಗಾದರೂ ಡಿಗ್ರಿ ಮಾಡ್ಕೊಂಡ್ರೆ ಇಷ್ಟೇ ವ್ಯಾಲ್ಯೂ ಇರುತ್ತೆ, ಸೆಕೆಂಡ್ PUCಗೆ ಏನು ವ್ಯಾಲ್ಯೂ ಇರಲ್ಲ ಅಂತ ನಾನು ಅದನ್ನೇ ಹೇಳ್ತಾ ಇರೋದು ಅವಳಿಗೆ ಅರ್ಥನೇ ಆಗ್ತಿಲ್ಲ ಕಣಂತೆ. ಈ ಅಪ್ಪ ನೋಡಿದ್ರೆ ಒಳ್ಳೆ ಮಾತಾಗಿ ಹೇಳು, ಒಳ್ಳೆ ಮಾತಾಗಿ ಹೆಂಗತ್ತೆ ಹೇಳೋಕ್ಕಾಗುತ್ತೆ? ನಾನು ಇಷ್ಟೆಲ್ಲ ಹೇಳಿದ್ರು ನಾನು ಹೋಗಲ್ಲ ಕಣಮ್ಮ, ನಾನು ಹೋಗಲ್ಲ ಅಷ್ಟೇ. ನಾನು ಕಟ್ಟಿ ಪಾಸ್ ಮಾಡ್ಕೊಂಬಲ್ಲ, ನನಗೆ ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಹಂಗೆ ಹೇಳ್ತಾಳೆ. ಏನು ಮಾಡ್ತೀಯಾ? ನಾವಿನ್ನೂ ಮದುವೆ ಮಾಡಲ್ಲಮ್ಮ, ಮನೆಯಾಗಿದ್ದು ಏನು ಮಾಡ್ತೀಯಾ ಅಂತಂದರೆ ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ. ಯಾಕೆ ಕೆಲ್ಸಕ್ಕೆ ಹೋಗ್ತೀಯ? ಏನು ನೀವು ತಂದು ಹಾಕಿದ್ದಲ್ಲ ಕಣಮ್ಮ, ನಾವು ಉಂಬೋದು. ನಮ್ಮ ಅತ್ತೆ ನಮ್ಮ ಮಾಮ ಎಲ್ಲ ದುಡಿಯಾರ ಇದ್ದಾರೆ ನಮ್ಮ ಮನೆಯಾಗ. ನನ್ನ ಗಂಡ ನನ್ನ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಎಲ್ಲರೂ ಹೆಂಗೆ ಇದ್ದೀವಿ. ನೀನು ಓದ್ಕೊಂಡಿರು ಅಂತ ನಾನು ಹೇಳಿದ್ರೆ ನೋಡು, ಅಪ್ಪಣ್ಯ ಶಿವನಿ ಚೆನ್ನಾಗಿ ಓದಿದ್ರು. ಇವತ್ತು ವಿದ್ಯೆ ಇದ್ದರೆ ಎಲ್ಲೂ ಹೋಗಲ್ಲ. ನಾಳೆ ಇನ್ನೂ ಯಾವತ್ತಾರು ಏನು ಮನೆಯಾಗ ಇದ್ದಾರೆ ಅಂತ ಹೇಳ್ತಾಳೆ ಅವಳು. ಅವರು ಪುಣ್ಯನ ಅಕ್ಕ ಶಿವಾನಿ ಅಕ್ಕ ಓದಿದ್ರು, ಮನೆಯಾಗ ಇದ್ದಾರಲ್ಲ ಅಂತಾಳೆ. ಅದಕ್ಕೇನೆ ನಾನೇನು ಹೇಳಿದೆ ಅಂತಂದರೆ, ಅಲ್ಲ ಪುಣ್ಯ ಶಿವಾನಿ ಅಕ್ಕ ಹಿಂಗೆ ಹೇಳ್ತೀಯಲ್ಲ ನೀನು, ಅದನ್ನೆಲ್ಲ ಯೋಚನೆ ಮಾಡಬೇಡ. ಅವರು ವಿದ್ಯಾವಂತರಾಗವ್ರೆ ಅವತ್ತು. ಎಷ್ಟು ಅವ್ರನ್ನೆಲ್ಲ ನೀನು ಅನ್ಬಾರ್ದು ಅಂತ ಅಂದೆ ನಾನು. ಬಾಯಿಲಿ ಹೇಳೋಣ, ನಾನು ಹೇಳ್ತೀನಿ, ಹೋಗಮ್ಮ ಮಣಿ ಸ್ವಲ್ಪ ಓದಮ್ಮ ಅಂತ ಹೇಳಿ ಹೇಳೋಣ. ಪಾಪ ನೀನು ಹೇಳಪ್ಪ ಸಮರ್ಥ. ಸರಿ ಆಯ್ತು ಹೇಳಮ್ಮ, ನಾನು ಹೇಳ್ತೀನಿ, ನಾನು ಮಾತಾಡ್ತೀನಿ, ನೋಡೋಣ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲರೂ ಅನ್ಕೋಬೋದು ಸ್ನೇಹ ಸಮರ್ಥ ಮಕ್ಕಳು ಅಲ್ಲ ಇಷ್ಟು ದೊಡ್ಡವ್ರಾಗ್ಬಿಟ್ರಾ ಅಂತ ಹೇಳಿ ಅನ್ಕೋಬೋದು. ಹೌದು, ಯಾಕಂದರೆ ನಂದು ಬೇಗನೆ ಮದುವೆ ಆಯಿತು. ನಮ್ಮಮ್ಮನ ಬೇಗ ಮದುವೆ ಆಗಿರೋದ್ರಿಂದ ನಾನು ಬೇಗ ದೊಡ್ಡವನಾಗ್ಬಿಟ್ಟೆ. ನಾನು ಬೇಗ ದೊಡ್ಡವನಾಗಿ ನಾನು ಮದುವೆ ಆಗಿಬಿಟ್ಟೆ. ಇವಾಗ ನನ್ನ ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ದಾರೆ. ನನ್ನ ಮಗಳು ಒಬ್ಬಳು ದೊಡ್ಡವಳು ಸೆಕೆಂಡ್ PU ಫೇಲ್ ಆಗಿದ್ದಾಳೆ. ಫಸ್ಟ್ SLCಲಿ ಏನಷ್ಟು ಮಾರ್ಕ್ಸ್ ಇರಲಿಲ್ಲ, ಸ್ವಲ್ಪ ಬರೀ ಜಸ್ಟ್ ಪಾಸ್ ಆಗಿಲ್ಲ ಅಷ್ಟೇ. ಅವಳಿಗೆ ಸ್ವಲ್ಪ ವಿದ್ಯೆ ಕಡಿಮೆ, ಸ್ವಲ್ಪ ಕಥೆನ ಹಾಗೆ ಮುಂದೆ ತೊಗೊಂಡು ಹೋಗ್ಬೇಕಲ್ಲ, ಅದಕ್ಕಾಗಿ ಈ ರೀತಿ ಸ್ವಲ್ಪ ದೊಡ್ಡವರಾಗಿದ್ದಾರೆ ಅನ್ನೋ ಥರ ತೋರಿಸ್ತೀವಿ. ಯಾಕಂದರೆ ಇವಾಗ ವರ್ಷಿತಾ ಅಕ್ಕವ್ರ ಮಗಳು ಮಾತ್ರ ಮಕ್ಕಳಿಗಿನ್ನ ಚಿಕ್ಕವರು ಅಂತ ಕೇಳ್ಬೋದು. ಹೌದು, ಅವರಿಗೆ ಲೇಟಾಗಿ ಮದುವೆ ಆಯಿತು. ವರ್ಷಿತಾ ಚಿಕ್ಕಮ್ಮನಿಗೆ ಲೇಟಾಗಿ ಮಕ್ಕಳಾಯಿತು ಗೊತ್ತಾ. ಆವಾಗ ಮಕ್ಕಳು ಬೇಗ ಆಗಲಿಲ್ಲ, ಅವಾಗ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಅವರು ಸ್ವಲ್ಪ ಹಿಂದುಳಿದಿದ್ದಾರೆ. ನಮ್ಮ ಜನ್ರೇಷನ್ ಸ್ವಲ್ಪ ವೇಗವಾಗಿ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ ಅಷ್ಟೇ.
ಸ್ವಲ್ಪ ಕತೆ ಮುಂದೆ ಹೋಗ್ತಾ ಇರಬೇಕಲ್ಲ, ನಿಮಗೂ ಇದ್ದಿತ್ತಾಗೆ ಇದ್ದರೆ ನಿಮಗೂ ಬೋರ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ತಗೊಂಡು ಹೋಗೋದಕ್ಕೆ ಈ ರೀತಿ ಸ್ವಲ್ಪ ನಮ್ಮ ಮಕ್ಕಳನ್ನ ದೊಡ್ಡವರು ಆಗಿರೋ ಥರ ತೋರಿಸ್ತೀವಿ. ಯಾವಾಗಾಯಿತು ಏನು ಎತ್ತ ಅಂತ ಕೇಳ್ಬೋದು. ಅದನ್ನೆಲ್ಲ ನಾನು ನಿಮಗೆ ತೋರಿಸೋದಕ್ಕಾಗಿಲ್ಲ, ಸಾರಿ. ಎಲ್ಲರೂ ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೂತ್ಕೊಳ್ಳೋದಕ್ಕೆ ನಾನು ಒಂದು ಬುಕ್ ತಗೊಳಮ್ಮ, ಟೈಮ್ ವೇಸ್ಟ್ ಮಾಡಬೇಡ. ಒಂದು ಬುಕ್ ತಗೋ, ಒಂದು ಬುಕ್ ತಗೊಂಡು ಓದ್ತಾ ಇರೋ, ಹಂಗೆ ಸ್ವಲ್ಪ ನಾಲೆಡ್ಜ್ ಬರುತ್ತೆ. ನೀನು ಓದೋದಿಲ್ಲ ಏನಿಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ನನಗೆ ವಿದ್ಯೆ ಹತ್ತಲ್ಲ ಅಂತೀಯ. ಹೋಗಮ್ಮ, ನಾನು ಹೇಳಿಲ್ವಾ ನಾನು ಬಲವಂತ ಮಾಡಬೇಡಿ ನೀವು ಅಂತ. ನೀವು ನನ್ನ ಬಲವಂತ ಮಾಡಬೇಡಿ. ಇವತ್ತು ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ, ನಮ್ಮ ಕಲಜ್ಜಿ ಮನೆಗೆ ಹೋಗಿ ನಾನು ಸ್ವಲ್ಪ ದಿನ ಇದ್ದು ಬರ್ತೀನಿ. ನೀವು ಯಾವಾಗಲೂ ಬಲವಂತ ಮಾಡ್ತಾನೆ ಇರ್ತೀರ, ನಾನು ಅದಕ್ಕೆ ಅಜ್ಜಿ ಮನೆಗೆ ಹೋಗಿ ಬರ್ತೀನಿ. ಹೋಗಿ ಬಂತಮ್ಮ, ನಿನಗೂ ಇದ್ದಿತ್ತಾಗಿದ್ದು ನಿನಗೂ ಬೇಜಾರ ಅನಿಸುತ್ತೆ. ಇಲ್ಲೋಣಮ್ಮ, ಅವನ್ನೆಲ್ಲ ಕಟ್ಟಿ ಪಾಸ್ ಮಾಡ್ಕೊಳಮ್ಮ. ಡಿಗ್ರಿಗೆ ಏನಕ್ಕಾದ್ರೂ ಜಾಯ್ನ್ ಆಗ್ಬಂತೆ, ಕಟ್ಟಿ ಪಾಸ್ ಮಾಡ್ಬೇಕಣಮ್ಮ. ಈಗ ಅಮ್ಮ ಇಲ್ಲೋಡು ಮನಸ, ಬರೀ ಸೆಕೆಂಡ್ ಪಿಸಿಗೆ ಏನು ವ್ಯಾಲ್ಯೂ ಇರಲ್ಲ ಕಣಮ್ಮ. ನೋಡು ಚೆನ್ನಾಗಿ ಓದ್ಮಂತೆ. ಹಿಂಗಿದ್ದವ್ರು ಹಿಂಗೆ ಆಗಲ್ಲ, ನಿಜ. ಅಂಥವ್ರೇ ಕೆಲಸ ತಗೊಂಡಿದ್ದಾರೆ ಎಷ್ಟೋ ಜನ. ಅಯ್ಯೋ ನಾನು ಫೇಲ್ ಆಗಿದ್ದೀನಿ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಅಂದ್ಕೊಂಡಿರ್ತಾರಲ್ಲ, ಅಂಥವ್ರೇ ಕೆಲಸ ತಗೊಂಡಿದ್ದಾರೆ ಎಷ್ಟೋ ಜನ. ನಿಜ, ಚೆನ್ನಾಗಿ ಓದ್ತಾ ಇದ್ದಂಥವ್ರು ಅಂಥವರು ಎಲ್ಲೋ ಒಂದು ಕಡೆ ಇದ್ದಾರೆ. ಅವರು ಅಷ್ಟೊಂದು ಕೆಲಸಕ್ಕೇನು ಹೋಗಲ್ಲ, ಆದರೆ ಏನು ಬರಲ್ಲ ಅಂತ ಹೇಳ್ತಾರಲ್ಲ, ಅಂಥವ್ರೇ ಫೇಲ್ ಆಗಿರೋ ಅಂಥವ್ರೆ ಎಷ್ಟೋ ಜನ ಕೆಲಸ ತಗೊಂಡಿರೋಂಥ ಉದಾಹರಣೆಗಳಿದ್ದಾವೆ ಕಣಮ್ಮ. ನನಗೆ ಬರಲ್ಲ ಅಂತ, ನನ್ನ ಕೈಲಿ ಯಾವುದು ಆಗಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬಾರ್ದು. ನಾವು ಮನ್ಸು ಮಾಡಬೇಕು, ನಾನು ಆ ಕೆಲಸ ಮಾಡೇ ಮಾಡ್ತೀನಿ, ಏನು ನನಗೇನು ಅದೇನು ದೊಡ್ಡದಲ್ಲಲ್ಲ, ನಾನು ಅದನ್ನು ಕಲಿತೀನಿ ಅಂತ ಕಾನ್ಫಿಡೆನ್ಸ್ ಇರಬೇಕು. ಕಾನ್ಫಿಡೆನ್ಸ್ ಅನ್ನೋದಿದ್ದರೆ ಓದ್ತೆ ಕಣಮ್ಮ. ಅದಕ್ಕೆ ನೀನು ಕಟ್ಟಿ ಪಾಸ್ ಮಾಡ್ಕೊಂಡು ಇನ್ನೂ ಡಿಗ್ರಿಗೆ ಜಾಯ್ನ್ ಆಗಮ್ಮ. ಡಿಗ್ರಿಗೆ ಜಾಯ್ನ್ ಆಗು, ಇಲ್ಲ ನರ್ಸಿಂಗು, ಏನಾದರೂ ಒಂದು ಲ್ಯಾಬ್ಗೋ ಏನಕ್ಕಾದ್ರೂ ಒಂದು ಹೋಗ್ಬಂತೆ ಕಣಮ್ಮ. ಏನಾದರೂ ಒಂದು ನೀನು ಕೆಲಸ ತಗೋಬೋದು. ಹೋಗಪ್ಪ, ನಾನು ಹೋಗಲ್ಲ. ಇವ ಅಮ್ಮ ಅಂತೂ ಹೋಗು ಅಂತೈತೆ. ನನಗೆ ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ನನಗೆ ಓದೋಕ್ಕಾಗಲ್ಲ ಅಪ್ಪ, ನಾನು ಓದಲ್ಲ. ಇವ ಅಮ್ಮ ಅಂತೂ ತುಂಬ ಬಲವಂತ ಮಾಡ್ತೈತೆ, ಓದು 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 ಅಂತ. ನಿನ್ಗೆ ಒಳ್ಳೇದಕ್ಕೆ ಹೇಳ್ತಾ ಇರೋದು ನಾನು, ನಿನ್ನ ಒಳ್ಳೇದಕ್ಕೆ. ಏನು ನಾನೇನೇ ನನ್ಗೆ ಹೇಳ್ತಾ ಇಲ್ಲ. ನನ್ನ ಮಗಳು ಚೆನ್ನಾಗಿರ್ಲಿ, ನನ್ನ ಮಗಳು ವಿದ್ಯಾವಂತೆ ಆಗಲಿ ಅಂತ ಹೇಳ್ತಾ ಇರೋದು. ನೋಡು, ನಿನ್ನ ತಮ್ಮಗಳು ಇಬ್ಬರು ಹಾಸ್ಟೆಲಲ್ಲಿ ಬಿಟ್ಟಿಲ್ವಾ, ಅವರಿಬ್ರು ಗರ್ವಾಗಿ ಓದ್ತಾ ಇದ್ದಾರೆ. ಅವರೆಷ್ಟೋ ಸ್ವಲ್ಪ ಪರವಾಗಿಲ್ಲ, ನೀನೇ ಫುಲ್ ಡಲ್ಲು. ಫುಲ್ ಡಲ್ಲು ನೀನು. ನೋಡಮ್ಮ ಮಗಳೇ, ನಾನು ಹೇಳೋದನ್ನ ಕೇಳು. ಈಗ ನಿನಗೆ ನಾನು ಒಂದೊಳ್ಳೆ ಐಡಿಯಾ ಹೇಳ್ತೀನಿ, ಕೇಳ್ತೀಯಾ? ನೀನು ಇದನ್ನು ಕಟ್ಟಿ ಪಾಸ್ ಮಾಡ್ಕೊಬಿಟ್ರೆ, ಲ್ಯಾಬ್ಗೋ ಇಲ್ಲ ಒಂದು ನರ್ಸಿಂಗೋ ಏನಕ್ಕಾದ್ರೂ ಸೇರಿಬಿಟ್ರೆ, ಯಾವುದಾದ್ರೂ ಹಾಸ್ಪಿಟ್ಲಿಗಳಿಗೆ ಹೋದ್ರೂ, ಒಂದು ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋದ್ರೂ 10ರಿಂದ 15-20 ಸಾವಿರ ಸಂಬಳ. ಹಂಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಸಂಬಳ ಜಾಸ್ತಿ ಕೊಡ್ತಾರಮ್ಮ. ಈ ಆರಾಮಾಗಿ ಯಾವ್ದಾನ ಒಂದು ಕೆಲಸ ಮಾಡ್ಕೊಂಡು ಇರ್ಬೋದು ಕಣಮ್ಮ. ನಿನ್ನ ಒಳ್ಳೇದಕ್ಕಮ್ಮ ಮಗಳೇ ಹೇಳ್ತಾ ಇರೋದು. ನೀನು ಹಿಂಗೆ ಒಳ್ಳೆ ಮಾತನ್ನ ನೀನು ಎಷ್ಟು ಹೇಳಿದ್ರು ಇಷ್ಟೇನೆ. ಮಗಳು ಅಂತ ನೀನು ತಲೆ ಮೇಲೆ ಇಟ್ಕೊಂಡಿದ್ಯಾ? ನೀನು ಅವಳಿಗೆ ಎಷ್ಟನ ಹೇಳು ಒಳ್ಳೆ ಮಾತನ್ನ, ಅವಳು ಹಂಗೆ ಮಾಡ್ತಾಳೆ. ನೀನು ಎಷ್ಟು ಹೇಳ್ತೀಯ ಹೇಳು ನೋಡೋಣ. ಅವಳು ಹಂಗೆ ಮಾಡೋದು. ಅವಳು ಎಂತಾಳ, ಅವಳು ಬಲು ಆಟ ಜಾಸ್ತಿ. ಸುಮ್ಮನಿರೇ, ರೇಗಾಡ್ಬೇಡ ಸ್ನೇಹ. ಅಯ್ಯೋ ನೀನಂತೂ ಯಪ್ಪ, ಯಾಕಂಗೆ ರೇಗಾಡ್ತೀಯೇನೋ. ರೇಗಾಡ್ಬೇಡ, ಸುಮ್ಮನಿರು. ಇವ ಅಮ್ಮ ಅಂತೂ ಬೈತಿರುತ್ತೆ ನನಗೆ, ನಾನು ಹೋಗಲ್ಲ ಅಂತ ಹೇಳ್ದಂಗೆಲ್ಲ. ಅಲ್ಲಮ್ಮ, ನಿನ್ನ ಜೀವನ ಚೆನ್ನಾಗಿರುತ್ತೆ. ನಿಮ್ಮಪ್ಪ ನಿಮ್ಮಮ್ಮ ಏನು ಕೇಳ್ತಾ ಇದ್ದಾರೆ ಅಂತಂದರೆ ನಿನ್ನ ಜೀವನ ಚೆನ್ನಾಗಿರುತ್ತಮ್ಮ. ಅಮ್ಮ ಮನಸ, ನಾನು ಹೇಳ್ದಂಗೆ ಕೇಳಮ್ಮ. ನಾನು ಹೇಳ್ದಂಗೆ ಕೇಳ್ತಿಲ್ಲಮ್ಮ, ನಾನು ಹೇಳ್ದಂಗೆ. ನಮ್ಮಮ್ಮ ಜಾಣಿ ಕಣಮ್ಮ. ನಾನು ಹೇಳ್ದಂಗೆ ಕೇಳುತ್ತೆ ಅಲ್ವೇನಮ್ಮ? ನಾನು ಹೇಳ್ದಂಗೆ ಕೇಳ್ತಿಲ್ಲನಪ್ಪ. ಯಾರು ಏನೇ ಹೇಳಿದ್ರು ಅಷ್ಟೇ ಅವಳು. ಸ್ನೇಹ, ನೀನು ಟೆನ್ಷನ್ ತಗೊಳ್ಬೇಡ. ಅದು ಯಾಕೆ ಕಿರ್ಚಾಡ್ತೀಯ? ಕಿರ್ಚಾಡಿದ್ರೆ ಅವಳಿಗೂ ಒಂಥರ ಇರಿಟೇಟ್ ಆಗುತ್ತೆ, ನಿನಗೂ ಒಂಥರ ಟೆನ್ಷನ್ ಆಗುತ್ತೆ. ಸಿಟ್ಟು ಮಾಡ್ಕೋಬಾರ್ದು, ಸಿಟ್ಟು ಒಳ್ಳೇದಲ್ಲ ಜಾಸ್ತಿ. ನಿಜ, ತುಂಬ ಕೆಟ್ಟದ್ದು ಸಿಟ್ಟು ಅನ್ನೋದು ಮನುಷ್ಯನಿಗೆ. ಸಿಟ್ಟು ಮಾಡ್ಕೋಬೇಡ ನೀನು. ಮತ್ತೆ ನೋಡಿ, ಹೇಳಿದ್ರೆ ನಾನು ಹೋಗಲ್ಲ ಎಷ್ಟು ಹೇಳೋಣತ್ತೆ. ನನಗೂ ಒಳ್ಳೆ ಮಾತಾಗಿ ಹೇಳಿ ಸಾಕಾಗ್ಬಿಟ್ಟೈತೆ. ನನ್ನ ಮಗಳು ಚೆನ್ನಾಗಿ ಓದಲಿ ಅನ್ನೋದೇ ಇರೋದು. ನಾವಿನ್ನು ಚಿಕ್ಕ ವಯಸ್ಸಿಗಂತೂ ನಾವು ದೇವರನ್ನ ಮದುವೆ ಮಾಡಲ್ಲ. ಮದುವೆ ಮಾಡಲ್ಲತ್ತೆ. ನಾವಂತೂ ಇನ್ನು ಮದುವೆ ಮಾಡಬಾರ್ದು ಅಂತಲೇ ಅನ್ಕೊಂಡಿರೋದು. ನಾವು ಮದುವೆ ಮಾಡಲ್ಲ ನಾವು. ಅಮ್ಮಮ್ಮ ಮತ್ತೆ ನಾನು ಕಲಾಜ್ಜಿ ಮನೆಗೆ ಹೋಗಿ ಬರ್ತೀನಿ. ಅಮ್ಮಮ್ಮ ಹೇಳಿ ಅಮ್ಮನಿಗೆ. ಅಜ್ಜಿ ಮನೆಗೆ ಹೋಗ್ತಾಳೆ ಅಂತ 1-2 ದಿವಸ ಹೋಗಿ ಬರಲಿ. ಅವಳಿಗೂ ಯಾಕೋ ಬೇಜಾರಾಯಿತೆ, ಬೈದು ಎಲ್ಲರೂ. ಹೋಗಿ ಬರಲಿ, ಇವತ್ತು ಹೋಗಿ 1-2 ದಿವಸ ಇದ್ದು ಬಾರಮ್ಮ. ಆಮೇಲೆ ಅದೇನು ಮನ್ಸು ಬದಲಾಯಿಸ್ಬಂತೆ ಬಿಡು, ಹೋಗ್ಲಿ ಸ್ನೇಹ, ಸುಮ್ಮನೆ ಕಿಚ್ಚಾಡ್ಬೇಡ. ಏನಿದು ನನ್ನ ಅಮ್ಮಮ್ಮ ಅಂತಾಳೆ ಅಂತ ಅಂದ್ಕೊಂಡಿದ್ದೀರಾ? ಅಜ್ಜಿ ಅಂತ ಕರೆಯಲ್ವಾ ಹರ್ಷಿತನ ಅಂತ ಅನ್ಕೋಬೋದು. ನಾವು ಚಿಕ್ಕ ಹುಡುಗಿಯಿಂದಲೂ ಅಮ್ಮಮ್ಮ ಅಂತ ಹೇಳ್ಕೊಟ್ಟಿದ್ದೀವಿ. ಅದಕ್ಕೆ ಅಮ್ಮಮ್ಮ ಅಂತಲೇ ಕರೀತಾಳೆ ನನ್ನ. ಇವಾಗ ಅವಳು ಓದೋದಕ್ಕೆ ಇಷ್ಟ ಇಲ್ಲ. ಸ್ನೇಹ ಸಮರ್ಥಕ್ಕೆ ನನ್ನ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋದು ಆಸೆ ಐತೆ, ಆದರೆ ಅವಳಿಗೆ ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಹೀಗೇನೆ ಎಲ್ಲ ಒಂದೊಂದು ಎಡವಟ್ಟುಗಳು ಇದ್ದೇ ಇರುತ್ತೆ ಅಲ್ವಾ? ಹಾಗೆ ಅವಳಿಗೆ ತುಂಬ ಬಲವಂತ ಮಾಡೋದು ಬೇಡ. ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾವಳೆ. ಅದಕ್ಕೆ ಹೋಗಿ ಬರಲಿ, ನೋಡೋಣ ಏನೇನಾಗುತ್ತೆ ಅಂತೇಳಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ.
ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.